ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 3ನೇ ತರಗತಿಯ ಗಣಿತ ಅಧ್ಯಾಯ 5 ಗುಣಾಕಾರ ಅಭ್ಯಾಸ 5.4 ಹಾಗೂ 5.5 ಇವತ್ತು ನಾವು ಬಿಡಿಸೋಣ. ಪ್ರಶ್ನೆ 1, ಕೆಳಗಿನವುಗಳನ್ನು ಬಿಡಿಸು. 1ನೆಯ ಪ್ರಶ್ನೆ, 6 ಜೊತೆ ಬಳೆಗಳಿವೆ. ಒಂದು ಜೊತೆಯಲ್ಲಿ 2 ಬಳೆಗಳಿದ್ದರೆ ಒಟ್ಟು ಇರುವ ಬಳೆಗಳೆಷ್ಟು? ಇಲ್ಲಿ ಒಂದು ಉದಾಹರಣೆಯನ್ನು ನೀಡಿದ್ದಾರೆ. ಇಲ್ಲಿ 6 ಜೊತೆ ಬಳೆಗಳಿವೆ ಅಂದರೆ ಇದು ಒಂದು ಜೊತೆ 2 3 4 5 6 ಈ 6ಅನ್ನು ಇಲ್ಲಿ ಬರೆದಿದ್ದಾರೆ. ಗುಣಾಕಾರ ಚಿಹ್ನೆಯನ್ನು ಕೊಟ್ಟು ಒಂದೊಂದು ಜೊತೆಯಲ್ಲಿ ಎಷ್ಟಿವೆ ಬಳೆಗಳು? 2 ಇವೆ. ಇಲ್ಲಿ 2 ಇವೆ, ಇಲ್ಲಿಯೂ ಕೂಡ 2 ಇವೆ. ಈ 6 ಜೊತೆಗಳಲ್ಲಿ ಬಳೆಗಳು ಒಂದೊಂದು ಜೊತೆಯಲ್ಲಿ 2 ಬಳೆಗಳಿವೆ. ಹಾಗಾಗಿ 6 ಗುಂಡ್ಲೆ 2 = 6 2 12. ಉತ್ತರ ಒಟ್ಟು 12 ಬಳೆಗಳಿವೆ. ನೆಕ್ಸ್ಟ್, 4 ಗೊಂಚಲುಗಳಿವೆ. ಪ್ರತಿ ಗೊಂಚಲಿನಲ್ಲಿ 6 ದ್ರಾಕ್ಷಿಗಳಿದ್ದರೆ ಒಟ್ಟು ಇರುವ ದ್ರಾಕ್ಷಿಗಳೆಷ್ಟು? ಇಲ್ಲಿ 4 ಗೊಂಚಲುಗಳಿವೆ. 1 2 3 4. ಇದನ್ನು ನಾವು ಇಲ್ಲಿ 4 ಗುಂಡ್ಲೆ ಅಂತ ಬರೆಯೋಣ. ಒಂದೊಂದು ಗೊಂಚಲಿನಲ್ಲಿ ಎಷ್ಟು ದ್ರಾಕ್ಷಿಗಳಿವೆ? 1 2 3 4 5 6. ಇಲ್ಲಿ ನಾವು 6 ಅಂತ ಬರೆದುಕೊಳ್ಳೋಣ. 4 6 24. ಇಲ್ಲಿ ಒಟ್ಟು ದ್ರಾಕ್ಷಿಗಳು ಎಷ್ಟು? 24 ದ್ರಾಕ್ಷಿಗಳು. ನೆಕ್ಸ್ಟ್, 5 ಕಾರುಗಳಿವೆ. ಪ್ರತಿ ಕಾರಿಗೂ 4 ಚಕ್ರಗಳಿದ್ದರೆ ಒಟ್ಟು ಇರುವ ಚಕ್ರಗಳೆಷ್ಟು? ಇಲ್ಲಿ 5 ಕಾರುಗಳಿವೆ. 1 2 3 4 5. ಈ 5ಅನ್ನು ನಾವು ಇಲ್ಲಿ 5 ಗುಂಡ್ಲೆ ಅಂತ ಬರೆಯೋಣ. ಒಂದೊಂದು ಕಾರುಗಳಲ್ಲಿ ಎಷ್ಟು ಇವೆ ಚಕ್ರಗಳು? 4 ಇವೆ. ಈ ಕಾರಿನಲ್ಲಿ 4, ಈ ಕಾರಿನಲ್ಲಿ 4. ಈ ಉಳಿದ ಕಾರುಗಳಲ್ಲಿ ಕೂಡ ಒಂದೊಂದು ಕಾರಿಗೆ 4 ಚಕ್ರಗಳಿವೆ. ಇದನ್ನು ನಾವು ಇಲ್ಲಿ 4 ಅಂತ ಬರೆದುಕೊಳ್ಳೋಣ. 5 4 20. ಒಟ್ಟು ಚಕ್ರಗಳೆಷ್ಟು? 20. ನೆಕ್ಸ್ಟ್, 3 ಹುಡುಗಿಯರಿದ್ದಾರೆ. ಪ್ರತಿಯೊಬ್ಬರ ಕೈಯಲ್ಲಿ ಒಂದೊಂದು ಕೊಡೆ ಇದೆ. ಒಟ್ಟು ಕೊಡೆಗಳು ಎಷ್ಟು? ಇಲ್ಲಿ 3 ಹುಡುಗಿಯರಿದ್ದಾರೆ. 1 2 3. ಇವರ ಕೈಯಲ್ಲಿ ಒಂದೊಂದು ಕೊಡೆ ಇವೆ. ಇದನ್ನು ನಾವು 3 ಗುಂಡ್ಲೆ 1 ಅಂತ ಬರೆಯಬೇಕು. 3 1 3. ಒಟ್ಟು ಕೊಡೆಗಳು 3. ನೆಕ್ಸ್ಟ್, 7 ಬಿಂದಿ ಪ್ಯಾಕ್ಗಳಿವೆ. ಪ್ರತಿ ಪ್ಯಾಕ್ನಲ್ಲೂ 6 ಬಿಂದಿಗಳಿವೆ. ಹಾಗಾದರೆ ಒಟ್ಟು ಬಿಂದಿಗಳೆಷ್ಟು? ಇಲ್ಲಿ ಬಿಂದಿಯ 7 ಪ್ಯಾಕ್ಗಳಿವೆ. 1 2 3 4 5 6 7. ಇಲ್ಲಿ ನಾವು 7 ಗುಂಡ್ಲೆ ಅಂತ ಬರೆಯೋಣ. ಒಂದೊಂದು ಪ್ಯಾಕ್ನಲ್ಲಿ ಎಷ್ಟು ಬಿಂದಿಗಳಿವೆ? 1 2 3 4 5 6. ಇದನ್ನು ನಾವು ಇಲ್ಲಿ ಬರೆಯೋಣ. 7 6 42. ಒಟ್ಟು ಬಿಂದಿಗಳು ಉತ್ತರ 42 ಅಂತ ಬರೆಯೋಣ. ಪ್ರಶ್ನೆ 2, ಈ ಕೆಳಗಿನವುಗಳನ್ನು ಬಿಡಿಸು. ಒಂದು ಬೆಂಚಿನಲ್ಲಿ 4 ಮಂದಿ ವಿದ್ಯಾರ್ಥಿಗಳು ಕುಳಿತಿದ್ದಾರೆ. 8 ಬೆಂಚುಗಳಲ್ಲಿ ಕುಳಿತಿರುವ ವಿದ್ಯಾರ್ಥಿಗಳೆಷ್ಟು? ಇಲ್ಲಿ ಒಂದು ಉದಾಹರಣೆಯನ್ನು ನೀಡಿದ್ದಾರೆ. 8 ಗುಂಡ್ಲೆ 4. 8 4 32 ವಿದ್ಯಾರ್ಥಿಗಳು. ಹೀಗೆ ನಾವು ಉಳಿದ ಲೆಕ್ಕಗಳನ್ನು ಮಾಡೋಣ. ಒಂದು ಸಾಲಿನಲ್ಲಿ 10 ಸಸಿಗಳನ್ನು ಬೆಳೆಸಲಾಗಿದೆ. ಅಂತಹ 6 ಸಾಲುಗಳಲ್ಲಿ ಬೆಳೆಸಲಾಗಿರುವ ಸಸಿಗಳೆಷ್ಟು? ಇಲ್ಲಿ ನಾವು 6 ಗುಂಡ್ಲೆ 10 ಅಂತ ಬರೆಯೋಣ. 6 10 60. ಉತ್ತರ 6 ಸಾಲುಗಳಲ್ಲಿ ಬೆಳೆಸಲಾಗಿರುವ ಸಸಿಗಳು 60. ನೆಕ್ಸ್ಟ್, ಒಂದು ಐಸ್ ಕ್ರೀಮ್ನ ಬೆಲೆ 6 ರೂಪಾಯಿ. 9 ಐಸ್ ಕ್ರೀಮ್ಗಳ ಬೆಲೆ ಎಷ್ಟು? ಇಲ್ಲಿ ನಾವು 9 ಗುಂಡ್ಲೆ 6 ಅಂತ ಬರೆಯೋಣ. 9 6 54. 9 ಐಸ್ ಕ್ರೀಮ್ಗಳ ಬೆಲೆ 54. ನೆಕ್ಸ್ಟ್, ಒಂದು ವಾರದಲ್ಲಿ 7 ದಿನಗಳಿವೆ. 4 ವಾರಗಳಲ್ಲಿ ಇರುವ ದಿನಗಳೆಷ್ಟು?
ಇಲ್ಲಿ ನಾವು 4 ಗುಂಡ್ಲೆ 7 ಅಂತ ಬರೆಯೋಣ. 4 7 28. 4 ವಾರಗಳಲ್ಲಿ ಇರುವ ದಿನಗಳು 28. ನೆಕ್ಸ್ಟ್, ಒಂದು ಖೋ ಖೋ ತಂಡದಲ್ಲಿ 9 ಆಟಗಾರರಿದ್ದಾರೆ. ಹಾಗಾದರೆ 4 ತಂಡಗಳಲ್ಲಿರುವ ಆಟಗಾರರ ಸಂಖ್ಯೆ ಎಷ್ಟು? ಇಲ್ಲಿ ನಾವು 4 ಗುಂಡ್ಲೆ 9 ಅಂತ ಬರೆಯೋಣ. 4 9 36. 4 ತಂಡಗಳಲ್ಲಿರುವ ಆಟಗಾರರ ಸಂಖ್ಯೆ 36. ಅಭ್ಯಾಸ 5.5 ಈಗ ನಾವು ಬಿಡಿಸೋಣ. ಪ್ರಶ್ನೆ 1, ಗುಣಲಬ್ಧ ಕಂಡು ಹಿಡಿ. ಇಲ್ಲಿ 12 ಗುಂಡ್ಲೆ 4 ಅಂತ ಕೊಟ್ಟಿದ್ದಾರೆ. ಈಗ ನಾವು ಇದರ ಗುಣಲಬ್ಧವನ್ನು ಕಂಡು ಹಿಡಿಯೋಣ. ಇಲ್ಲಿ ನಾವು ಹೇಗೆ ಮಾಡಬೇಕಂದ್ರೆ, ಮೊದಲು 4ರಿಂದ ಬಿಡಿ ಸ್ಥಾನದಲ್ಲಿರುವ ಅಂಕಿಯನ್ನು ಗುಣಿಸಬೇಕು. ನಂತರ 10ರ ಸ್ಥಾನದಲ್ಲಿರುವ ಅಂಕಿಯನ್ನು ನಾವು ಈ 4ರಿಂದ ಗುಣಿಸಬೇಕು. ಮೊದಲು 4ರಿಂದ 2ಕ್ಕೆ ಗುಣಿಸೋಣ. 4 2 8. ಇದನ್ನು ನಾವು ಬಿಡಿ ಸ್ಥಾನದಲ್ಲಿ ಬರೆಯಬೇಕು. 4 1 4. 12 4 48. ನೆಕ್ಸ್ಟ್ 33 ಗುಂಡ್ಲೆ 3. ಈ 3ರಿಂದ ನಾವು ಮೊದಲು ಬಿಡಿ ಸ್ಥಾನದಲ್ಲಿರುವ 3ಅನ್ನು ಗುಣಿಸೋಣ. ನಂತರ 10ರ ಸ್ಥಾನದಲ್ಲಿರುವ 3ಅನ್ನು ಈ 3ರಿಂದ ಗುಣಿಸೋಣ. 3 3 3 9. 3 3 9. ನೆಕ್ಸ್ಟ್ 22 ಗುಂಡ್ಲೆ 4. 4 2 8. 4 2 8. ಉತ್ತರ 88. ನೆಕ್ಸ್ಟ್ 24 ಗುಂಡ್ಲೆ 2. 2 4 8. 2 2 4. ನೆಕ್ಸ್ಟ್ 91 ಗುಂಡ್ಲೆ 5. 5 1 5. 5 9 45. ಉತ್ತರ 455. ನೆಕ್ಸ್ಟ್ 82 ಗುಂಡ್ಲೆ 4. 4 2 8. 4 8 32. ಉತ್ತರ 328. ನೆಕ್ಸ್ಟ್ 74 ಗುಂಡ್ಲೆ 2. 2 4 8. 2 7 14. ಉತ್ತರ 148. ನೆಕ್ಸ್ಟ್ 2 ಗುಂಡ್ಲೆ 0 0. 2 5 10. ಉತ್ತರ 100. ನೆಕ್ಸ್ಟ್ 42 ಗುಂಡ್ಲೆ 3. 3 2 6. 3 4 12. ಉತ್ತರ 126. ನೆಕ್ಸ್ಟ್ ಪ್ರಶ್ನೆ 2, ಈ ಕೆಳಗಿನ ಸಮಸ್ಯೆಗಳನ್ನು ಬಿಡಿಸು. ಒಂದು ಕಪಾಟಿನಲ್ಲಿ 12 ಪುಸ್ತಕಗಳನ್ನು ಇಡಬಹುದು. ಹಾಗಾದರೆ ಇಂತಹ 4 ಕಪಾಟುಗಳಲ್ಲಿ ಎಷ್ಟು ಪುಸ್ತಕಗಳನ್ನು ಇಡಬಹುದು? 12 ಗುಂಡ್ಲೆ 4. ಇಲ್ಲಿ ನಾವು ಈ 4ರಿಂದ ಬಿಡಿ ಸ್ಥಾನದಲ್ಲಿರುವ 2ಅನ್ನು ಗುಣಿಸೋಣ. ನಂತರ 4ರಿಂದ ಈ 10ರ ಸ್ಥಾನದಲ್ಲಿರುವ 1ಅನ್ನು ಗುಣಿಸೋಣ. 4 2 8. 4 1 4. 48 ಪುಸ್ತಕಗಳನ್ನು ಇಡಬಹುದು. ನೆಕ್ಸ್ಟ್, ಶಾಲಾ ವಾಹನವೊಂದು ಒಂದು ಟ್ರಿಪ್ನಲ್ಲಿ 30 ಮಂದಿ ವಿದ್ಯಾರ್ಥಿಗಳನ್ನು ಕರೆದೊಯ್ಯುತ್ತದೆ. ಹಾಗಾದರೆ 3 ಟ್ರಿಪ್ಗಳಲ್ಲಿ ಅದು ಎಷ್ಟು ವಿದ್ಯಾರ್ಥಿಗಳನ್ನು ಕರೆದೊಯ್ಯಬಲ್ಲದು? 30 ಗುಂಡ್ಲೆ 3. ಇಲ್ಲಿ ನಾವು ಉತ್ತರವನ್ನು ಬರೆಯೋಣ. 3 0 0. 3 3 9. ಉತ್ತರ 90 ವಿದ್ಯಾರ್ಥಿಗಳು. ನೆಕ್ಸ್ಟ್, ಒಂದು ಕ್ರಿಕೆಟ್ ತಂಡದಲ್ಲಿ 11 ಮಂದಿ ಆಟಗಾರರಿದ್ದಾರೆ. ಹಾಗಾದರೆ 3 ತಂಡಗಳಲ್ಲಿರುವ ಆಟಗಾರರೆಷ್ಟು? 11 ಗುಂಡ್ಲೆ 3. ಇಲ್ಲಿ ನಾವು ಈ 3ರಿಂದ ಈ ಬಿಡಿ ಸ್ಥಾನದಲ್ಲಿರುವ 1ಅನ್ನು ಗುಣಿಸೋಣ. ನಂತರ 10ರ ಸ್ಥಾನದಲ್ಲಿರುವ 1ಅನ್ನು ಗುಣಿಸೋಣ. 3 1 3. 3 1 3. ಉತ್ತರ 33. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.